ತುಂಬಾನೇ ಟೇಸ್ಟಿಯಾಗಿರುವಂತ ಒಂದು ಹೊಸ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಬದನೆಕಾಯಿ ಪಲ್ಯ ನೀವು ಇವತ್ತಿನವರೆಗೂ ತಿಂದಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಒಂದ್ಸತಿ ಆದ್ರೂ ಬದನೆಕಾಯಿ ಪಲ್ಯನ ಈ ರೀತಿ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಹಾಗೆ ಮುದ್ದೆ ಜೊತೆಗೆ ನಾವು ನೆಚ್ಕೊಳ್ಳೋಕೆ ಕೂಡ ಇದನ್ನೇ ಮಾಡಬಹುದು. ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನಾನಿವತ್ತು ಗ್ರೀನ್ ಕಲರ್ ಬದನೆಕಾಯಿನ ತಗೊಂಡ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ನೀವು ಯಾವ ಕಲರ್ ಬೇಕಾದ್ರೂ ಬದನೆಕಾಯಿನ ತಗೊಂಡ್ಬಿಟ್ಟು ಮಾಡಬಹುದು. ಈ ರೀತಿಯಾಗಿ ಬೆಂಗಳೂರು ಕಡೆ ಎಲ್ಲ ಈ ತರ ಗ್ರೀನ್ ಕಲರ್ ಬದನೆಕಾಯಿ ತುಂಬಾನೇ ಜಾಸ್ತಿ ಸಿಗುತ್ತೆ. ಸೊ ಆದ್ರೆ ಎಲ್ಲರೂ ಇದನ್ನ ಸಾಂಬಾರ್ಗೆ ಯೂಸ್ ಮಾಡ್ತಾರೆ ಅಥವಾ ಚಟ್ನಿಗೆ ಯೂಸ್ ಮಾಡ್ತಾರೆ. ಪಲ್ಯವನ್ನ ಜಾಸ್ತಿ ಯಾರು ಮಾಡೋದಿಲ್ಲ. ಆದ್ರೆ ಒಂದ್ಸತಿ ಆದ್ರೆ ಈ ರೀತಿ ಪಲ್ಯವನ್ನ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನಾ ಇದರಲ್ಲಿ ಒಣ ಮೀನನ್ನ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನೀವು ಒಣ ಮೀನ ತಿನ್ನೋದಿಲ್ಲಪ್ಪ ಅಂದ್ರೆ ನೀವು ಇದನ್ನ ಸ್ವಲ್ಪ ಕೊಬ್ಬರಿಯನ್ನ ತುರುಕ್ಬಿಟ್ಟು ಸೇರಿಸಿ, ಇಲ್ಲಾಂದ್ರೆ ರುಬ್ಬಿಟ್ಟು ಸೇರಿಸಿ. ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಹಾಗಿದ್ರೆ ತಡ ಮಾಡದೇನೆ ವಿಡಿಯೋವನ್ನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇಲ್ಲಿ ಮೊದಲಿಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ನಂತರ ಶುಂಠಿ ಬೆಳ್ಳುಳ್ಳಿಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾವು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು, ಅರಿಶಿನ, ಉಪ್ಪನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ನಾನು ಇಲ್ಲಿ 1 ಬದನೆಕಾಯಿನ ತಗೊಂಡಿದ್ದೀನಿ. ಸೊ ಈ ಬದನೆಕಾಯಿನಲ್ಲಿ ಕಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಬ್ಲಾಕ್ ಅಂತ ಇರುತ್ತೆ. ಸೊ ಇದು ಹುಳುಕಾಗಿರೋದಿಲ್ಲ. ಸೊ ಇದು ಬ್ಲಾಕ್ ಆಗಿ ಬೀಜನೇ ಇರುತ್ತೆ. ಸೊ ಈ ಬದನೆಕಾಯಿ ಎಷ್ಟು ದೊಡ್ಡದಿದ್ರು ಕೂಡ ಇದರಲ್ಲಿ ಬೀಜ ಜಲ್ದಿ ಆಗೋದೇ ಇಲ್ಲ ಫ್ರೆಂಡ್ಸ್. ನೀವು ಇದನ್ನ ಯಾವ ರೀತಿ ಬೇಕಲ್ಲ ಆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ದೊಡ್ಡ ದೊಡ್ಡ ಪೀಸಸ್ ಆಗಿ ಕೂಡ ನೀವು ಮಾಡ್ಕೋಬಹುದು ನೀವು. ಈಗ ನಾನು ಇಲ್ಲಿ ಬದನೆಕಾಯಿನ ಕಟಿಂಗ್ ಮಾಡಿಬಿಟ್ಟು ನೀರಿನಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೂಡ ಸೈಡ್ಗೆ ಇಡೋಣ. ನಂತರ ಒಂದು ಬಾಣಲಿಗೆ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆಯನ್ನ ಸೇರಿಸ್ತಾ ಇದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ರುಬ್ಬಿಟ್ಟಿರುವಂತ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಈ ರೆಸಿಪಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇನೆ ಟೇಸ್ಟಿಯಾಗಿ ಅನ್ಸುತ್ತೆ. ಸೊ ನೀವು 1 ಮೀಡಿಯಂ ಸೈಜ್ ಟೊಮೆಟೊ ಅನ್ನ ಸೇರಿಸ್ತಾ ಇದ್ರೆ ಇದಕ್ಕೆ ಸ್ವಲ್ಪ ಹುಣಸೆ ನೀರನ್ನ ಕೂಡ ಸೇರಿಸ್ಕೋಬಹುದು. ನಾನು ಇಲ್ಲಿ ದೊಡ್ಡ ಗಾತ್ರದ ಒಂದು ಟೊಮೆಟೊ ಅನ್ನ ಕಟ್ ಮಾಡಿ ಸೇರಿಸಿದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೊರಗುವರೆಗೂ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ನಾನಿಲ್ಲಿ ಒಣ ಮೀನನ್ನ ತಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ನಾವು ಇದಕ್ಕೆ ಜಿಂಗೆ ಅಂತ ಕರಿತೀವಿ. ಸೊ ನಿಮ್ ಕಡೆ ಯಾವ ರೀತಿ ಇದನ್ನ ಏನಂತ ಕರೀತಾರೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಕಾದಿರುವಂತ ತವಾ ಮೇಲೆ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ಬಿಸಿ ಆದ ನಂತರ ನಾನಿಲ್ಲಿ ಇದನ್ನ ಒಂದು ಪಾತ್ರೆಗೆ ತಗೊಂಡ್ಬಿಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಮ್ ಕಡೆ ಎಲ್ಲ ಕೋಲ್ಡ್ ಆದಾಗ, ನೆಗಡಿ ಆದಾಗ ಇದನ್ನ ತಿನ್ಕೋತಾರೆ. ಈಗ ಇಲ್ಲಿ ಹಸಿ ವಾಸನೆ ಕೂಡ ಚೆನ್ನಾಗಿ ಹೋಗಿದೆ. ಈಗ ನಾನಿಲ್ಲಿ ತಗೊಂಡಿರುವಂತ 1 ಚಮಚದಷ್ಟು ಧನಿಯಾ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನ ಅರಿಶಿನವನ್ನ ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಕೊನೆಗೆ ಬದನೆಕಾಯಿ ಕೂಡ ನಾವಿಲ್ಲಿ ಸೇರಿಸಬೇಕು. ನೀವು ಈ ಬದನೆಕಾಯಿ ಅಷ್ಟೇ ಹಾಕ್ಬೇಕಂತಲ್ಲ, ಬದನೆಕಾಯಲ್ಲಿ 3 ವೆರೈಟಿ ಬದನೆಕಾಯಿ ಬರುತ್ತೆ. ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತಲ್ಲ ಆ ಬದನೆಕಾಯಿಯಿಂದ ಕೂಡ ನೀವು ಈ ಪಲ್ಯವನ್ನ ಮಾಡ್ಕೋಬಹುದು. ಹುರಿದಿಟ್ಟಿರುವಂತ ಒಣ ಮೀನನ್ನ ನಾನಿಲ್ಲಿ 2 ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಒಣ ಮೀನು ಇಷ್ಟ ಇಲ್ಲ, ಹಾಗೆ ನಾನ್ ವೆಜ್ ತಿನ್ನೋಗಿಲ್ಲ ಅಂದ್ರೆ ಸೊ ನೀವು ಒಣ ಮೀನನ್ನ ಸ್ಕಿಪ್ ಮಾಡ್ಕೊಳ್ಳಿ. ಬದನೆಕಾಯಿ ಪಲ್ಯವನ್ನ ಅಷ್ಟೇ ಕೂಡ ನೀವು ಮಾಡ್ಕೋಬಹುದು. ಸ್ವಲ್ಪನೇ ಕೊಬ್ಬರಿಯನ್ನ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 5 ನಿಮಿಷ ಇದನ್ನ ಮುಚ್ಚಿಬಿಟ್ಟು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಲವರಿಗೆ ಬದನೆಕಾಯಿ ಜಾಸ್ತಿ ಕುದ್ರೆ ಇಷ್ಟ, ಕೆಲವರಿಗೆ ಸ್ವಲ್ಪನೇ ಕುದಿಸ್ಬಿಟ್ಟು ಕೂಡ ಸ್ವಲ್ಪ ಬಿರಿಸಲ್ಲಿ ತಿಂತಾರೆ. ಸೊ ನಿಮ್ಗೆ ಯಾವ ರೀತಿ ಇಷ್ಟನ ಆ ರೀತಿ ನೀವು ಇದನ್ನ ಕುದಿಸ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನ ನನ್ನ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.